ಮಂಡ್ಯ ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರ ಬಂಧನ ಆಗಿದೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಈಗ 8ಕ್ಕೆ ಏರಿಕೆ ಆಗಿದೆ. ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪಾಂಡವಪುರ ಪೊಲೀಸರು. ಹೇಳಿ ಕೇಳಿ ಪಾಂಡವಪುರದ ಆರೋಗ್ಯ ಇಲಾಖೆಯ ವಸತಿ ಸಮುಚ್ಚಯದಲ್ಲಿಯೇ ಆರೋಗ್ಯ ಇಲಾಖೆಯ ಡಿ ಗ್ರೂಪ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಡ್ರೈವರ್ ಇಬ್ಬರು ಕೂಡ ಗಂಡ ಹೆಂಡತಿ ಅವರ ಮನೆಯಲ್ಲಿಯೇ ಸ್ಕ್ಯಾನ್ ಮಾಡಿ ಅದನ್ನು ಅಬಾರ್ಷನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಪತ್ತೆ ಹಚ್ಚಿದಂಥ ಮಂಡ್ಯ DHO, ಅಲ್ಲಿನ SP, DC ಕೂಡ ಭೇಟಿ ಕೊಟ್ಟಿದ್ದರು. ಅವರನ್ನು ಗರ್ಭಪಾತ ಮಾಡಿಸುವವರನ್ನು ಜೊತೆಗೆ ಗರ್ಭಪಾತ ಮಾಡ್ತಾ ಇದ್ದವರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇವತ್ತು ಮಹದೇಶ್ವರಪುರ ಗ್ರಾಮದ ಕಿರಣ್, ಹೊಸಕೋಟೆಯ HP ಅಖಿಲೇಶ್ ಬಂಧನ ಆಗಿದೆ. ಗರ್ಭಪಾತ ಮಾಡಿಸುವವರನ್ನು ಪತ್ತೆ ಮಾಡಿ ಕರೆತರ್ತಾ ಇದ್ದರು. ಇವರಿಬ್ಬರು ಕೂಡ ಗರ್ಭಪಾತ ಮಾಡಿಸುವವರನ್ನು ಸ್ಥಳಕ್ಕೆ ಅಖಿಲಾಶ್ ಕರೆದೊಯ್ತಾ ಇದ್ದ. ಇದೊಂದು ಚೈನ್ ಲಿಂಕ್, ಒಂದು ಟೀಮ್ ಮಾಡ್ಕೊಂಡಿದ್ರು. ಯಾರಿಗೆ ಗರ್ಭಪಾತ ಅವಶ್ಯಕತೆ ಇದೆ ಅನ್ನೋದನ್ನು ಇವರು ಹುಡುಕ್ತಾ ಇದ್ದರು. ಏಜೆಂಟ್ಗಳ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾರು ಗರ್ಭಪಾತ ಅವಶ್ಯಕತೆ ಇದೆ ಅನ್ನೋದನ್ನು ಪತ್ತೆ ಮಾಡ್ತಾಯಿದ್ರು. ಈ ಗಂಡ ಹೆಂಡತಿಗೆ ಲಿಂಕ್ ಮಾಡಿಕೊಡ್ತಾಯಿದ್ರು. ಆನಂತರದಲ್ಲಿ ಸ್ಕ್ಯಾನ್ ಮಾಡಿ ಅದನ್ನು ಅಬಾರ್ಷನ್ ಮಾಡುವಂಥ ಕೆಲಸವನ್ನು ಈ ಪಾಪಿ ದಂಪತಿಗಳು ಮಾಡ್ತಾಯಿದ್ರು. ಇದೀಗ ಗರ್ಭಪಾತದಂಥ ಮಹಾಪಾಪಿ ಕೃತ್ಯವನ್ನು ಎಸಗುತ್ತಿದ್ದಂಥವರು ಅರೆಸ್ಟ್ ಆಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರಾಗಿರುವಂಥ ಸಂಖ್ಯೆ ಈಗ 8ಕ್ಕೆ ಏರಿಕೆ ಆಗಿದೆ. ತನಿಖೆ ತೀವ್ರಗೊಳಿಸ್ತಾ ಇದ್ದಂತೆ ಇದರ ಆಳ ಮತ್ತು ವ್ಯಾಪ್ತಿ ವಿಸ್ತರಿಸ್ತಾ ಹೋಗ್ತಾ ಇದೆ. ಇನ್ನಷ್ಟು ಜನ ಈ ಜಾಲದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಅಥವಾ ಈ ಜಾಲದಲ್ಲಿ ಕೆಲಸ ಮಾಡುವಂಥ ಜನ ಸಿಗುವಂಥ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈ ಪ್ರಕರಣವನ್ನು ಭೇದಿಸ್ತಾ ಹೋದಂತೆಲ್ಲ ವ್ಯಕ್ತಿಗಳು ಜಾಲದ ವಿಸ್ತಾರ ಗೊತ್ತಾಗ್ತಾ ಹೋಗ್ತಾ ಇದೆ. ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೆಲವಷ್ಟು ಜನ ಭಾಗಿಯಾಗಿರುವ ಶಂಕೆ ಇದೆಯಾ? ನಿಜವಾಗ್ಲೂ ದಶರಥ್, ಏನು ಭ್ರೂಣ ಹತ್ಯೆ ಪ್ರಕರಣ ಪದೇ ಪದೇ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಪ್ರಕರಣವನ್ನ ಭೇದಿಸ್ತಿರ್ತಕ್ಕಂಥ ಪೊಲೀಸರಿಗೆ ಅಗದಷ್ಟು ಕೂಡ ಆಳ ಪತ್ತೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಮುಗ್ಧ ಜನರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋ ಸಂಖ್ಯೆ ಕೂಡ ಈಗ ಅಂದ್ರೆ ಸಾಬೀತಾಗಿರ್ತಕ್ಕಂಥದ್ದು ಕೂಡ ಈಗ ಪೊಲೀಸ್ ತನಿಖೆಯಿಂದ ಸಾಬೀತಾಗಿರ್ತಕ್ಕಂಥದ್ದು. ಅದರಲ್ಲೂ ಪಾಂಡುಪುರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಅದ್ರ ಪಾಂಡುಪುರ ಪಟ್ಟಣದ ಹೆಲ್ತ್ ಕ್ವಾರ್ಟರ್ಸ್ ಏನಿದೆ, ಆರೋಗ್ಯ ಇಲಾಖೆಗೆ ಮೀಸಲಾಗಿರ್ತಕ್ಕಂಥ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿ ಆಂಬುಲೆನ್ಸ್ ಚಾಲಕ ಆನಂದ್ ಮತ್ತೆ ಅಶ್ವಿನಿ ಅನ್ನೋ ದಂಪತಿಗೆ ಇದ್ದಂತ ಮೀಸಲಾಗಿಟ್ಟಿದ್ದಂತ ವಸತಿ ಗೃಹದಲ್ಲಿ ಈ ಒಂದು ಪಾಪಿ ಕೃತ್ಯವನ್ನ ನಡೆಸ್ತಾ ಇತ್ತು. ಈ ಕೃತ್ಯನ ಬಯಲಿಗೆ ತಂದಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪೊಲೀಸರಿಗೂ ಕೂಡ ಪೊಲೀಸರು ಕೂಡ ನಾಲ್ವರನ್ನ ಬಂಧಿಸಿ FIR ಕೂಡ ದಾಖಲು ಮಾಡಿದ್ರು. ಅದರ ಪ್ರಕರಣವನ್ನ ಚುರುಕುಗೊಳಿಸುವಂತ ಪಾಂಡುಪುರ ಪೊಲೀಸರು ಈಗಾಗಲೇ 8 ಮಂದಿಯನ್ನು ಕೂಡ ಬಂಧಿಸಿ ಈಗಾಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಕಳೆದ 3-4 ದಿನಗಳ ಹಿಂದಷ್ಟೇ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ರು. ಅಂದ್ರೆ ಈ ಹಿಂದೆ ಹಾಲೆಮನೆಯಲ್ಲಿ, ಮಂಡ್ಯ ತಾಲೂಕಿನ ಹಾಲೆಮನೆಯೊಂದರಲ್ಲಿ ಭ್ರೂಣ ಹತ್ಯೆ ಮತ್ತೆ ಪತ್ತೆಯನ್ನ ಏನ್ ಮಾಡ್ಲಾಗ್ತಿತ್ತು, ಆ ಪ್ರಕರಣದ ಆರೋಪಿಯನ್ನು ಸೇರಿದಂತೆ ಇಬ್ಬರನ್ನ ವಶಕ್ಕೆ ಪಡ್ತಿದ್ರು. ಇದೀಗ ಮತ್ತಿಬ್ಬರು ಆರೋಪಿಯನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪಾಂಡುಪುರ ತಾಲೂಕಿನ ಮಹದೇಶ್ವರಪುರ ಗ್ರಾಮದ ಕಿರಣ್ ಅಂತೇಳಿ ಓರ್ವ ಆರೋಪಿ, ಮತ್ತೊಬ್ಬ ಆರೋಪಿ ಹೊಸಕೋಟೆ ಗ್ರಾಮದ HP ಅಖಿಲಾಸ್ ಅಂತೇಳಿ. ಈ HP ಅಖಿಲಾಸ್ ಅಂತ ಅನ್ನೋ ವ್ಯಕ್ತಿ ಚಾಲಕನಾಗಿರ್ತಕ್ಕಂಥವನು. ಈತ ಏನ್ ಈ ಗರ್ಭಪಾತಕ್ಕೆ ಬರ್ತಕ್ಕಂಥ ಮಹಿಳೆಯರನ್ನ ಅಥವಾ ದಂಪತಿಯನ್ನ ಸಂಪರ್ಕ ಮಾಡಿ ಅವ್ರನ್ನ ಕರ್ತರ್ತಿದ್ದ ಮಾಹಿತಿ ಕೂಡ ಇದೀಗ ಪೊಲೀಸರ ತನಿಖೆಯಿಂದ ಸಾಬೀತಾಗಿರ್ತಕ್ಕಂಥದ್ದು. ಹೀಗೆ ನಿರಂತರವಾಗಿ ಕಳೆದ 16 ದಿನಗಳಿಂದ ಒಟ್ಟು 8 ಮಂದಿಯನ್ನ ಈಗ ಪೊಲೀಸರು ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಈ ಪ್ರಕರಣದಲ್ಲಿ ಗರ್ಭಪಾತ ಅಂದ್ರೆ ಭ್ರೂಣಲಿಂಗವನ್ನ ಪತ್ತೆ ಮಾಡ್ತಿದ್ದಂತ ವೈದ್ಯರು ಅಥವಾ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅವ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೂ ಕೂಡ ಈಗ ಪೊಲೀಸರು ಮುಂದಾಗ್ತಿರ್ತಕ್ಕಂಥದ್ದು. ಕೇವಲ ಗ್ರಾಮೀಣ ಪ್ರದೇಶದ ಜನರು ಅಷ್ಟೇ ಅಲ್ಲ, ಅಥವಾ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಥವಾ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿ ಅಷ್ಟೇ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಈ ಕೃತ್ಯದಲ್ಲಿ ಏನ್ ಟೆಕ್ನಿಷಿಯನ್ಸ್ ಏನಿರ್ತಾರೆ ಅವರು ಕೂಡ ಈ ಕೃತ್ಯದಲ್ಲಿ
ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂಖ್ಯೆ ಇರ್ತಕ್ಕಂಥದ್ದು. ಜೊತೆಗೆ ಖಾಸಗಿ ನರ್ಸಿಂಗ್ ಹೋಮ್ಗಳು ಅಥವಾ ಕ್ಲಿನಿಕ್ಗಳು ಅಥವಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮತ್ತೆ ಸಿಬ್ಬಂದಿ ಕೂಡ ಈ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಪ್ರಕರಣದ ಆರೋಪಿಗಳನ್ನ ಕೂಡ ಬಂಧಿಸ್ಲಿಕ್ಕೆ ಅಥವಾ ಅವರ ಎಡೆಮುಡಿ ಕಟ್ಟಲಿಕ್ಕೂ ಕೂಡ ಈಗ ಪೊಲೀಸರು ತನಿಖೆಯ ಜಾಲವನ್ನ ವಿಸ್ತರಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ತಮ್ಮದೇ ಆದ ದಾಟಿನಲ್ಲಿ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಮತ್ಯಾರು ಸಾಬೀತಾಗ್ತಾರೆ ಅಥವಾ ಮತ್ಯಾರು ಏನು ಬಂಧನಕ್ಕೆ ಒಳಗಾಗ್ತಾರೆ ಅನ್ನೋ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣ ಕೇವಲ ಮಂಡ್ಯ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ, ಅಕ್ಕಪಕ್ಕದ ಮೈಸೂರು ಮತ್ತೆ ಚಾಮರಾಜನಗರ ಭಾಗಗಳಲ್ಲೂ ಕೂಡ ವಿಸ್ತರಣೆ ಆಗಿರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು ದಸರಥ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್.